ಏನು ತಗೊಂಡ್ರು 50 ರೂಪಾಯಿ ಆಫರ್ ಕೊಟ್ಟಿದ್ದೀನಿ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿ ಏನಪ್ಪ ಎಲ್ಲ ಪೂರ್ತಿ ಅನ್ಲಿಮಿಟೆಡ್ ಮಾಡಿದ್ದೀನಿ ಅಣ್ಣ. ಒಂದು ಕಬಳ ಮೀನು ಊಟ ಅಂತ ಸುಮಾರು ಜನ ಮಾಡ್ಕೊಂಡಿದ್ದಾರೆ, ಅದು ನಂದಲ್ಲ. ನಾನೇನು ಮಾಡಿ ಈಗ ಶ್ರೀ ಕಬಳಮ್ಮ ಅಂತ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಶೇರು ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ನನಗೆ ಯಾರ್ಯಾರು ತೊಳಿದ್ರಲ್ಲ ಅವ್ರು ಹೋಗಿ ಟಚ್ ಆಗ್ಬೇಕಣ್ಣ, ಅಲ್ಲಿವರೆಗೂ ನಮ್ಮನ್ನು ಶೇರ್ ಮಾಡಿ ಬೆಳೆಸಿ. 99 ರೂಪಾಯಿಗೆ 2 ಪೀಸ್ ಮೀನು, ಮುದ್ದೆ, ರೈಸು ಅನ್ಲಿಮಿಟೆಡ್ ಅಣ್ಣ. ಬೋಟಿ 130 ರೂಪಾಯಿ, ಅತಿ ಕಡಿಮೆ ಮಾಡ್ತಾಯಿದ್ದೀನಿ. ಮುದ್ದೆ, ರೈಸು ಎಲ್ಲ ಕೊಡ್ತಾಯಿದ್ದೀನಿ ಅಣ್ಣ. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡೋಣ. ಇವತ್ತು ಫ್ಯಾಮಿಲಿಗಳೆಲ್ಲ ನಾವೆಲ್ಲ ಇವತ್ತು ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ದಾನ ಧರ್ಮ ಯಾವತ್ತು ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು 60 ವರ್ಷದ ಫ್ರೀ ಊಟ ಇವಾಗಲೂ ಸುಧಾ ಮಾಡಿದ್ದೀನಿ. ಪ್ರೆಗ್ನೆಂಟ್ವರೆಗೂ ಮಾಡಿದ್ದೀನಿ. ಗಂಡು ತಿರುಬಲ ಬಂದು 8% ಯಾರೇ ಬರಲಣ್ಣ, ಹೊಟ್ಟೆ ತುಂಬ ಊಟ ಕೊಡ್ತೀನಿ. ನಾನು ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಫ್ರೀ ಮಾಡಿದ್ದೀನಿ ಅಣ್ಣ. ಒಂದ್ಸಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಜನಗಳು ಬೆಳೆಸಿದ್ರಲ್ಲ ನಮ್ಮನ್ನು ಅವಳೇ ಕೈ ಹಿಡಿತಾರಣ್ಣ. ಇನ್ನು ಇವತ್ತು ಅಷ್ಟು ಚೆನ್ನಾಗಿ ಅನ್ನ ಆಗ್ತಾವಲ್ಲ, ಇವತ್ತು ಖುಷಿ ಆಗೋದು. ಡೆಲಿವರಿಗೆ 1 ರೂಪಾಯಿ ಚಾರ್ಜ್ ಇಲ್ದೇ ಫ್ರೀ ಡೆಲಿವರಿ ಮಾಡಿಸ್ತೀನಿ ಅಣ್ಣ. ಅಂಡರ್ 50-60 ಕಿಲೋಮೀಟರ್ಲ್ಲೂ ಮಾಡಿಸ್ತೀನಿ. ಹೌದಣ್ಣ. ಕಾರಣ ಅಂದಣ್ಣ ಟೋಟಲ್ ಬಂದು 18ರಿಂದ 20 ಹೋಟ್ಲು ಮಾಡಿದ್ದೆ. ಕಾರಣ ಜೊತೆಲಿ ಇದ್ದವರೇ ತುಳಿಬೇಕು ಅಂತಂದರೆ ನಮ್ಮನ್ನು ತುಳಿದಾಕಿದ್ರು. ಇವತ್ತು ಏನಪ್ಪ ಅಂತಂದರೆ ತುಳಿದವ್ರ ಮುಂದ್ಗಡೆ ಎಲ್ಲಿ ಸೋತಿದ್ದೆ ಅಲ್ಲೇ ಗೆಲ್ಲಬೇಕು ಅಂತ ಒಂದು ಆಟದಿಂದ ನಾನು ಇವತ್ತು ಇದೇ ಜಾಗಕ್ಕೆ ಬಂದಿದ್ದೀನಿ. 2-3 ತಿಂಗಳು ಇದ್ದಿರಲಿಲ್ಲ. ಅದೇ ಯಲ್ಲಾಪುರ ತುಮಕೂರು ಮಾರ್ಕೆಟಲ್ಲಿ ಮೂಟೆ ಓದ್ತಿದ್ದೀನಿ. 2 ತಿಂಗಳು 3 ತಿಂಗಳು ಕಷ್ಟ ಏನು ಅಂತ ಅವತ್ತು ನನಗೆ ಅನ್ನಿಸ್ತು. ಜೊತೆಲಿದ್ದವ್ರು ಯಾರು ನನ್ನ ಜೊತೆ ನೀತಾಗಿದ್ದಿರಲ್ಲ. ಆ್ಯಕ್ಚುಲಿ ನಮಗೆ ಕೆಲಸಗಾರಗಳೇ ನಮಗೆ ಸಿಕ್ಕಾಮಟ್ಟೆ ಏಟ್ ಕೊಟ್ಟವರು. ಇವತ್ತು ನಮ್ಮದೇ ಕೆಲಸ ಕಳ್ತವ್ರೆ. ಇವತ್ತು ನನ್ನ ಆಪೋಸಿಟೇ ಅಂಗಡಿ ಮಾಡ್ಕೊಂಡು ಒಳ್ಳೇದಲ್ಲ ಅಣ್ಣ, ಕೆಟ್ಟದ್ದು ಬಯಸೋದು ಬೇಡ. ಯಾಕಪ್ಪ ಅಂತಂದರೆ ನಾನು ಯಾವತ್ತೂ ಯಾರಿಗೂ ಒಂದು ಕೆಟ್ಟದ್ದು ಬಯಸಿಲ್ಲ. ಅದಕ್ಕೋಸ್ಕರ ಆ ಋಣ ತಿರುಬಲು ವಾಪಸ್ ಕರ್ಕೊಬತ್ತು. ಮೊದಲು ಯಾರು ನಮ್ಮ ಬೆಳೆಸಿದ್ರಣ್ಣ, ಇವತ್ತು ಯಾರು ನಮ್ಮ ಫಾಲೋವರ್ಸ್ ಎಲ್ಲ ಬೆಳೆಸಿದ್ರಲ್ಲ, ಜನಗಳು ಬೆಳೆಸಿದ್ರಲ್ಲ, ನಮ್ಮನ್ನು ಅವರೇ ಕೈ ಹಿಡಿತಾರಣ್ಣ. ಇನ್ನೊಂದೇನಪ್ಪ ಅಂತಂದ್ರಣ್ಣ, ಇವತ್ತು ನನ್ನ ಓಟಿಂದ ಫುಟ್ಬಾಲ್ ಬಂದಿರ್ಬೋದಣ್ಣ. ಲೈಫಲ್ಲಿ ಒಳ್ಳೇದು ಮಾಡೋರಿಗೆ ಒಳ್ಳೇದೇ ಆಗೋದು, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದೇ ಆಗೋದು. ಇದೇ ಹೋಟ್ಲು ಮುಂಗಡೆ ಬೆಳೆದಣ್ಣ ತಿರುಗಲ ಅಲ್ಲಿ ಜೀವನ ಕೋಟಿ ರೂಪಾಯಿಗೆ ಹೋಗಿ ತಿರುಗಲ ಜೀರೋ ಆಗೋದಲ್ಲಣ್ಣ, ಅದು ಭಾಳ ಕಷ್ಟ. ಅದು ನಾನು ಏನಪ್ಪ ಅಂತಂದರೆ ಮನಸ್ಸಲ್ಲಿದೆ. ಅದು ಮುನ್ಗಡೆ ನನಗೆ ಯಾರ್ಯಾರು ಮೋಸ ಮಾಡಿದ್ರು, ನನಗೆ ಯಾರ್ಯಾರು ಫ್ರಾಡ್ ಮಾಡಿದ್ರು, ನನಗೆ ಯಾರು ಮನೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಬೀದಿಗೆ ಮಾಡಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ ತಿರುಬಲ ಫುಟ್ಬಾಲ್ಗೆ ಕರ್ಕೊಬಂದು ಅವ್ರ ಮುನ್ಗಡೆ ಅದೇ ಆಟದಿಂದ ಬದುಕೋಣ. ನಾನು ಏನು ಕಳ್ಕೊಂಡು ಅದು ಸಂಪಾದನೆ ಮಾಡ್ತೀನಿ. ನಾನು 20 ಬೆಳೆದಿದ್ದೀನಿ. ಅಲ್ಲಿ ಏನು ಟೇಸ್ಟ್ ಕೊಡ್ತಿದ್ನೋ ಇಲ್ಲೂ ಅದೇ ಥರ ಟೇಸ್ಟ್ ಕೊಡ್ತಿದ್ದು. ನಾನು ಹೋಟ್ಲು ಅಂತಿರೋದು ಇದು ಒಂದೇ ಕಬಳ ಮೀನು ಊಟ ಅಂತ ಸುಮಾರು ಜನ ಮಾಡ್ಕೊಂಡಿದ್ದಾರೆ, ಅದು ನಂದಲ್ಲ. ನಾನೇನು ಮಾಡಿದ್ದೀನಿ ಶ್ರೀ ಕಬಳಮ್ಮ ಅಂತ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಒಂದ್ಸಲಿ ಬನ್ನಿ. ಏನು ತಗೊಂಡ್ರು 50 ರೂಪಾಯಿ ಆಫರ್ ಕೊಟ್ಟಿದ್ದೀನಿ, ಹೊಟ್ಟೆ ತುಂಬ ತಿನ್ಕೊಂಡು ಹೋಗಿ. ಏನಪ್ಪ ಅಂದರೆ 160 ರೂಪಾಯಿ ಕೊಟ್ಟರೆ 2 ಬಿರಿಯಾನಿ, 99 ರೂಪಾಯಿ ಫಿಶ್ ಕಾಂಬೋ, ಮಟನ್ ಬಿರಿಯಾನಿ 150 ರೂಪಾಯಿ, ಬೋಟಿ 130 ರೂಪಾಯಿ, ಫುಲ್ ಎಲ್ಲ ಪೂರ್ತಿ ಅನ್ಲಿಮಿಟೆಡ್ ಮಾಡಿದ್ದೀನಿ ಅಣ್ಣ. ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಮೊದಲು ಯಾವ ಥರ ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಿದ್ದೆ, ಇದು ನಾನು ಹೋಟ್ಲು ಮಾಡಿದಾಗಲೂ ನಾನು ಇದೇ ಥರ ಮಾತಾಡ್ತಿದ್ದೆ ಅಣ್ಣ. ಫುಟ್ಪಾತಲ್ಲಿದ್ದೀನಿ, ಇವರು ಅದೇ ಥರ ಮಾತಾಡ್ತಾ ಇರೋದು. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಶೇರು ಎಲ್ಲಿಗೆ ಹೋಗ್ಬೇಕಪ್ಪ ಅಂತ ನನಗೆ ಯಾರ್ಯಾರು ತೊಳಿದ್ರಲ್ಲ ಅವ್ರು ಹೋಗಿ ಟಚ್ ಆಗ್ಬೇಕಣ್ಣ, ಅಲ್ಲಿವರೆಗೂ ನಮ್ಮನ್ನು ಶೇರ್ ಮಾಡಿ ಬೆಳೆಸಿ. ಒಂದು ವಿಸಿಟ್ ಮಾಡಿ. ಮಸಾಲೆ ಎಲ್ಲ ಚೇಂಜ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಜೊತೆಲಿದ್ದವರೇ ಮಸಾಲೆ ಕಲ್ತ್ಕೊಂಡು ಬೇರೆ ಕಡೆ ಎಲ್ಲ ಮಾಡ್ಕೊಂಡು ಶುರು ಅದಕ್ಕೆ ಪಕ್ಕದೇ ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ನಾನು ಅವ್ರ ಟೈಮ್ ನೋಡಿಯಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ಬಂದು ಫುಲ್ ಮಸಾಲೆ ಎಲ್ಲ ಚೇಂಜ್ ಮಾಡಿದ್ದೀನಿ. ಎಲ್ಲ ಕಡಿಮೆ ಬಜೆಟೆಲ್ಲ ಕೊಡ್ತೀನಿ. ಒಂದ್ಸಲಿ ವಿಸಿಟ್ ಮಾಡಿ. ದಯವಿಟ್ಟು ನಾನು ಹೇಳಿದ ಇಷ್ಟ, ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡೋಣ. ಇವತ್ತು ಫ್ಯಾಮಿಲಿಗಳೆಲ್ಲ ನಾವೆಲ್ಲ ಇವತ್ತು ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಲೈಫಲ್ಲಿ ಆಯಿತು ಅಂತಂದರೆ ಆಮೇಲೆ ಇನ್ನೊಂದು ನಾನು ಮಾಡಿರೋದು ನನ್ನ ದಾನ ಧರ್ಮ ಯಾವತ್ತು ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು 60 ವರ್ಷದ ಫ್ರೀ ಊಟ ಇವಾಗಲೂ ಸುಧಾ ಮಾಡಿದ್ದೀನಿ. ಪ್ರೆಗ್ನೆಂಟ್ವರೆಗೂ ಮಾಡಿದ್ದೀನಿ. ಗಂಡು ತಿರುಬಲ ಬಂದು 8% ಯಾರೇ ಬರಲಣ್ಣ, ಹೊಟ್ಟೆ ತುಂಬ ಊಟ ಕೊಡ್ತೀನಿ. ನಾನು ಮಾಡ್ತಿರೋ ದಾನ ಧರ್ಮ ನಿಲ್ಲಿಸ್ಬಾರ್ದು ಅಂತ ಕಿಡ್ನಿ ಪೇಷೆಂಟ್ಗಳಿಗೆ, ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಫ್ರೀ ಮಾಡಿದ್ದೀನಿ ಅಣ್ಣ. ಒಂದ್ಸಲಿ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ನಾನು ಹೇಳೋದು ಇಷ್ಟೇ ಅಣ್ಣ, ನಾನು ಸೋದಲಿ ಗೆಲ್ಲಿ ಅಣ್ಣ, ನಾನು ಮಾಡೋದು ದಾನ ಧರ್ಮ ಎಲ್ಲೂ ನಿಲ್ಲಿಸೋದು ಇಲ್ಲ. ನಾನು ಕೊನೆ ಉಸಿರೋವರೆಗೂ ಮಾಡ್ತೀನಿ ಅಣ್ಣ. ಒಂದು ಲೆಕ್ಕಾಚಾರ ನನಗಂತಣ್ಣ ಒಳ್ಳೇದಾಯ್ತಲ್ಲಣ್ಣ. ಈಗ ನಾನು ದಾನ ಧರ್ಮ ಮಾಡೋದು ಫುಟ್ಬಾಲ್ ಈಗ ಹೋಟ್ಲು ಮಾಡಿ ಎಲ್ಲ ಲಾಸ್ ಆಗಿ ಟ್ರಿಬಲ್ ಇಲ್ಲಿ ಬಂದಿದ್ದೀನಿ ಅಂತಂದರೆ ನಾನು ಮಾಡಿದ ದಾನ ಧರ್ಮನೇ ಕರ್ಕೊಬಂದು. ಕೆಲವ್ರು ಹೇಳ್ತಾರಣ್ಣ, ನಾನು ಮಾಡೋದು ದಾನ ಧರ್ಮ ಅದು ನನ್ನ ಮಕ್ಳು ಒಳ್ಳೇದಾಯಿತು, ನನಗೆ ಒಳ್ಳೇದಾಯ್ತಾ ಬಿಟ್ಟೋದ ಗೊತ್ತಿಲ್ಲ, ನನ್ನ ಮಕ್ಳು ಒಳ್ಳೇದಾಯಿತು. ಸೆಂಟ್ರಲ್ ಒಂದು ಮಾತಾಡ್ತೀನಿ, ಸೀನುಗಳು ನನಗೂ ಗೊತ್ತು 10 ರೂಪಾಯಿಗೂ ಕಷ್ಟಪಟ್ಟಿದ್ದು, ಹಾಲಿಗೂ ಕಷ್ಟಪಟ್ಟಿದ್ದು, ಆ ಸುಖ ನೆಮ್ಮದಿ ಎಷ್ಟೋ ಜನ ಹಾಳು ಮಾಡೋದು ಜೀವನನ. ಆ ಜೀವನಕ್ಕೆ ಅಷ್ಟು ಜನಕ್ಕೆ ಅನ್ನ ಕೊಡ್ತಾರೆ ದೇವರು ಅಂದರೆ ಇವತ್ತು ನಾನು ಖುಷಿ ಪಡ್ತೀನಿ. ಸತ್ಯವಲ್ವೇ? ನಾನು ಕಂಡು ವ್ಯಕ್ತಿ ಇವತ್ತು ಅಷ್ಟು ಜನಕ್ಕೆ ಅನ್ನ ಆಗ್ತಾವಲ್ಲ, ಇವತ್ತು ಖುಷಿ ಆಯ್ತದೆ. ಇರೋದು ಹೇಳ್ತೀನಿ ಸರ್, ಇಲ್ಲಿ ಯಾರು ದೊಡ್ಡವರಲ್ಲ ಸರ್. ಒಬ್ರಿಗೆ ಅಷ್ಟು ಜನಕ್ಕೆ ಅನ್ನ ಕೊಡೋ ಮನುಷ್ಯ, ತೂಕೋದು ಮನುಷ್ಯ ಅಂದರೆ ನಮ್ಮ ಮನೆಯವರೇ ಖುಷಿ ಪಡ್ತಾವ್ರೆ. 150 ರೂಪಾಯಿ ಅಣ್ಣ, 150 ರೂಪಾಯಿ. ಮಟನ್ ಊಟ ಬಂದು ಇನ್ನೂ 199 ಮಾಡಿದ್ದೀನಿ. ಮುದ್ದೆ ರೈಸ್ ಅನ್ಲಿಮಿಟೆಡು, 1 ಪ್ಲೇಟ್ ಮಟನ್ ಕೊಡ್ತೀನಿ ಅಣ್ಣ. ಬೋಟಿ ಊಟನೂ ಅಷ್ಟೇ 199 ರೂಪಾಯಿ ಮಾಡಿದ್ದೀನಿ. ಮುದ್ದೆ ರೈಸು ಎಲ್ಲ ಕೊಡ್ತೀನಿ ಅಣ್ಣ, ಅನ್ಲಿಮಿಟೆಡು. ಇದು ಬಂದು ತಲೆ ಮಾಂಸದ ಅಷ್ಟೇ ಮಾಡಿದ್ದೀನಿ.
ಕಡಿಮೆಲೆ ಮಾಡಿದ್ದೀನಿ ನಾನು, ಇನ್ನೂ ಕಡಿಮೆ ಅಲ್ಲಿ ನೋಡಿ ಬೋಲ್ಡ್ ನೋಡಿ ಎಲ್ಲ ಕಡಿಮೆ ರೇಟಲ್ಲೇ ಕೊಡ್ತಾ ಇದ್ದೀನಿ, ಕಡಿಮೆ ಬಜೆಟೇ ಕೊಡ್ತಾ ಇದ್ದೀನಿ. ಫಿಶ್ ಊಟ ನಾವೇನೇ ಮಾಡ್ತೀರೋ ಫಿಶ್ ಊಟ ಮರೆಯಲ್ಲ, 99 ರೂಪಾಯಿ ಫಿಶ್ ಊಟ, ಮುದ್ದೆ ರೈಸ್ ಅನ್ಲಿಮಿಟೆಡ್, 2 ಪೀಸ್ ಮೀನಣ್ಣ, 2 ಪೀಸ್ ಮೀನು ಇಲ್ಲ ಅಂದ್ರೆ 1 ಪೀಸ್ ತಲೆ 1 ಪೀಸ್ ಮೀನು ಕೊಡ್ತಾ ಇದ್ದೀನಿ. ಆಮೇಲೆ ವೈಟ್ ರೈಸ್ ಅನ್ಲಿಮಿಟೆಡ್, ಮುದ್ದೆನೂ ಅನ್ಲಿಮಿಟೆಡ್ ಅಣ್ಣ. ಆಮೇಲೆ ಬಿರಿಯಾನಿ ಬಂದು ಒಂದು ತಗೊಂಡ್ರೆ 1 ಫ್ರೀ. ಮಟನ್ ಬಿರಿಯಾನಿ ಬಂದು 150 ರೂಪಾಯಿ ಅಣ್ಣ, ಮಟನ್ 150 ರೂಪಾಯಿ ಅಷ್ಟೇ ಅಣ್ಣ. ಅಣ್ಣ ಪಕ್ಕ ನಾಟಿ ಮಟನ್ ತಗೊಬರ್ತಾ ಇರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಪ್ರತಿಯೊಂದೆಲ್ಲ ತೋರಿಸ್ತೀನಿ ಅಣ್ಣ. ಯಾವತ್ತೂ ಅಷ್ಟೇ ಜೊತೆಲಿದ್ದವ್ರು ಯಾರು ನಂಬ್ಕೋಬೇಡಿ. ಇವತ್ತು ಜೊತೆಲಿದ್ದವ್ರೆ ನಮಗೆ ಇಕ್ಕಿದ್ರು, ಅವ್ರು ಚೆನ್ನಾಗಿರ್ಲಿ, ಕೆಟ್ಟದ್ದು ಬಯಸೋದು ಬೇಡ. ಇವತ್ತು ಅವ್ರ ಮುಂದ್ಗಡೆನೇ ಬೆಳಿಬೇಕು ಅಂತಲೇ ಬಂದಿದ್ದೀನಿ ಅಣ್ಣ, ಬೆಳಿತೀನಿ. ಹೊಟ್ಟೆ ತುಂಬ ಊಟ ಕೊಟ್ಟು ಇನ್ನು 6 ತಿಂಗ್ಳಿಗೆ ದೇವ್ರು ಒಂದು ಆಶೀರ್ವಾದ ಮಾಡಿದ್ರೆ, ಹಂಗೇರಳ್ಳಿ ಚೌಡೇಶ್ವರಿ ಆಶೀರ್ವಾದ ಮಾಡಿದ್ರೆ ಒಂದು ಹೋಟ್ಲು, ದೊಡ್ಡ ಹೋಟ್ಲು ಮಾಡೇ ಮಾಡ್ತೀನಿ ಅಣ್ಣ. ನಮ್ಮ ಸ್ವಾಮಿ ಇವತ್ತು ನನಗಾದ್ರು ನಮ್ಮ ಅತ್ತೆ ನಾದಿನಿ, ನಮ್ಮ ಅತ್ತೆ ಅಣ್ಣ, ನಮ್ಮ ಅತ್ತೆ, ನಾನು ಹೆಣ್ತೀನಿ. ಸಾಲ ಮಾಡ್ಕೊಂಡಾಗ ಯಾರೂ ಇಲ್ಲ, ಎಲ್ಲರೂ ಹೇಳೋರು ಬೇರೆ. ಈಗ ನಂದು 1.5 ಕೋಟಿ ರೂಪಾಯಿ ತಗ್ಲಾಕೋರು, ನಾನು ಫ್ಲಾಟ್ ಮಾಡೋದು, ಮನೆ ತಗೊಡ್ತೀನಿ, ಸೈಟ್ ತಗೊಡ್ತೀನಿ ಅಂತ ಅಂದ್ಬಿಟ್ಟು. ಇವತ್ತು ಅವರು ಹುಡುಕುಡು ಸಿಗ್ತಾಯಿಲ್ಲ. ನಮ್ಮ ಸಾಲ ಮಾಡಿ ಮೀಟ್ರ್ ಬಡ್ಡಿನೂ ಕೈ ಹಾಕ್ಸಿದ್ರು. ಇವತ್ತು ಅವ್ರು ಯಾರೂ ಇಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಕೆಡ್ತಾ ಮಾತಾಡಿದ್ರು. ಚೆನ್ನಾಗಿರಲಿ ಅಣ್ಣ, ಜೊತೆಲಿ ನೋಡ್ತಾರೆ, ಕಣ್ಣು ಮುಂದೆ ನೋಡ್ತಾ ಇದ್ರು, ಚೆನ್ನಾಗಿ ಮಾತಾಡಿಸ್ತೀವಿ. ಬಿಡಪ್ಪ ನೀನು ಮುಂಗಡೆ ಬೆಳ್ತು ತೋರ್ಸಂಗೆ ಮಾತಾಡ್ತೀನಪ್ಪ ಅಂತ ಅಂದ್ಬಿಟ್ಟು. ಯಾರಿಗೂ ಆಗಲ್ಲ ಅಣ್ಣ, ಜೊತೆಲಿ ಕೆಲಸಗಾರಗಳೇ ಮಚ್ ಮಡಗ್ತಾರೆ. ಟೈಮಿಂಗ್ಸು 1 ಗಂಟೆ ಅಣ್ಣ. RR ನಗರ, ಅಡ್ಗೆರಳ್ಳಿ ಕೆರೆ, RR ಬಿರಿಯಾನಿ ಆಪೋಸಿಟ್ಟು.